ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. भारत माता की भारतीय जनता पार्टी के नरेंद्र मोदी के अमित शाह की भारतीय जनता पार्टी के अमित शाह के नरेंद्र मोदी के ಆತ್ಮೀಯ ಬಂಧುಗಳೇ, ನಾವು ಕುರ್ಬಾಳದಲ್ಲಿ ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಈಗ ವೆಸ್ಟ್ ಬೆಂಗಾಲು, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ 5 ಪಂಚರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳು ಜೈಬೇರಿ ಬಾರಿಸಿರುವ ಪ್ರಯುಕ್ತವಾಗಿ ಕುರ್ಬಾಳ ಗ್ರಾಮದಲ್ಲಿ ವಿಜಯೋತ್ಸವವನ್ನು ಆಚರಿಸಬೇಕೆಂಬ ಉದ್ದೇಶದಿಂದ ನಾವೀಗ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ವೆಸ್ಟ್ ಬೆಂಗಾಲಲ್ಲಿ ಇದುವರೆಗೂ ಅದರ ಒಂದು ಹಿಸ್ಟ್ರಿನಲ್ಲೇ ಇಲ್ಲದೆ ಅಂತಹ ಜೈಬೇರಿಯನ್ನು ಬಾರಿಸಿರುವಂತಹ ಪ್ರಯುಕ್ತವಾಗಿ ನಾವು ಇಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ವೆಸ್ಟ್ ಬೆಂಗಾಲಲ್ಲಿ ಸುಮಾರು 20 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು. ಆಮೇಲೆ 25 ವರ್ಷ CPM ಇತ್ತು, 15 ವರ್ಷ TMC ಇತ್ತು. ಈಗ ಇದೆಲ್ಲನೂ ಅರಾಜಕತೆ ಮಾಡಿ ಬೇಕಾದಷ್ಟು ದೌರ್ಜನ್ಯಗಳು ಮಾಡಿ ಅಲ್ಲಿನ ಜನಕ್ಕೆ ರೋಸ್ ಹೋಗಿ ಈಗ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 210 ಸೀಟುಗಳು ಬರಂಗೆ ಹಾಗೆ ಅವರು ನಮ್ಮನ್ನು ಅಲ್ಲಿ ಗೆಲ್ಲಿಸಿದ್ದಾರೆ. ಅವರಿಗೆ ನಾವು ನಮ್ಮ ಕರ್ನಾಟಕದ ಪರವಾಗಿ ಹಾಗೂ ನಮ್ಮ BJPಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಬೇಕಂತ ನಾನು ಭಾವಿಸುತ್ತೇನೆ. ಅದೇ ರೀತಿ ಈಗ ಅಸ್ಸಾಮಲ್ಲಿ ಈ 3ನೇ ಸಲ ನಮ್ಮ ಸರ್ಕಾರ ಬರ್ತಾ ಇದೆ. ಪಾಂಡಿಚೇರಿನಲ್ಲಿ ಅದು 3ನೇ ಸಲ ಈಗ ಹ್ಯಾಟ್ರಿಕ್ ಹೊಡೆದಿದೆ. ಈ ಥರ ಏನಂದರೆ ಪ್ರತಿಯೊಂದು ಸುಮಾರು 21 ರಾಜ್ಯಗಳಲ್ಲಿ BJP ಸರ್ಕಾರ ನಡೀತಾ ಇದೆ. ಅದು ಸರ್ಕಾರ ನಡೆಸ್ತಾನೆ ಇದ್ದಾರೆ. ಅವರ ಮೋದಿಯವರ ವೈಖರಿ, ಮೋದಿಯವರ ಅಭಿವೃದ್ಧಿ ಮತ್ತು ಅಲ್ಲಿನ ಎಲ್ಲ ರಾಜ್ಯಗಳಲ್ಲಿ ನಡೀತಾ ಇರುವಂತಹ ಅಭಿವೃದ್ಧಿ ಕೆಲಸಗಳಿಗೆ ಜನವನ್ನು ಮೆಚ್ಚಿ ಜನ ಅವರಿಗೆ ಮತಗಳನ್ನು ಹಾಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಬರುವಂತಹ ನಮಗೆ ಇನ್ನೂ 2 ವರ್ಷ ಆದಮೇಲೆ ನಮ್ಮ ಕರ್ನಾಟಕ ಬರುತ್ತೆ, ಈ ಕಡೆ ತೆಲಂಗಾಣ ಬರುತ್ತೆ. ಅಲ್ಲಿ ಕೂಡ ನಾವು ನಮ್ಮ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕೂಡ ಮುಂದೆ ನಮ್ಮ ಸರ್ಕಾರ ಬರುತ್ತೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಜನ ಕೂಡ ಅಷ್ಟೇ ನಮಗೆ ಇಷ್ಟು ಅಭೂತವಾಗಿ ನಮ್ಮನ್ನು ಈ ಕಡೆ ಎಲ್ಲ ಗೆಲ್ಲಿಸಿರೋದಕ್ಕೆ ಅವರಿಗೆ ನಾವು ಆ ರಾಜ್ಯದ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕನ್ನೋದು ನಮ್ಮ ಅಭಿಪ್ರಾಯವಾಗಿ ನಾವು ಇದನ್ನು ವಿಜಯೋತ್ಸವನ ಆಚರಿಸಿದ್ದೀವಿ. ಪಾರ್ಟಿ ಕೆಜಪ್ ಗ್ರಾಮಾಂತರ ಮಂಡಲದ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಏನು ನಿನ್ನೆ ನಡೆದಂತಹ ಪಂಚರಾಜ್ಯದ 5 ರಾಜ್ಯಗಳ ಒಂದು ಫಲಿತಾಂಶದ ಹಿನ್ನೆಲೆಯಲ್ಲಿ ಇಡೀ ದೇಶದಲ್ಲೇ ಗೊತ್ತಿರ್ಬೋದು, ಇತಿಹಾಸದ ಮೊಟ್ಟ ಮೊದಲನೇ ಬಾರಿಗೆ ನಾವು ಪಶ್ಚಿಮ ಬಂಗಾಳದಲ್ಲಿ ರೀತಿಯ ಒಂದು ಆಡಳಿತ ಅಂತ್ಯ ಮಾಡಿ ಕಮಲ್ ಮಾಡಿರ್ತಕ್ಕಂಥ ಒಂದು ವಿಜಯೋತ್ಸವದಲ್ಲಿ ನಾವೆಲ್ಲ ಕೂಡ ಇವತ್ತು ಬಹಳ ಇಡೀ ದೇಶದಲ್ಲಿ ಕೂಡ ಹಬ್ಬದ ವಾತಾವರಣದಲ್ಲಿ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಹಗಲಲ್ಲಿ ಆಗಿರ್ತಕ್ಕಂಥ ಅಲ್ಲಿ ಅತ್ಯಾಚಾರಗಳಾಗಿರ್ಬೋದು, ಮಹಿಳೆಯರ ಮೇಲೆ ಹಲವಾರು ದೌರ್ಜನ್ಯಗಳು ಮತ್ತು ಅಲ್ಲಿ ಪಶ್ಚಿಮ ಬಂಗಾಳ BJP ಅಧಿಕಾರಕ್ಕೆ ಬರಬೇಕಾದ್ರೆ ಸಾವಿರಾರು ಜನ BJPಯ ಒಂದು ಕಾರ್ಯಕರ್ತರ ಬಲಿದಾನವನ್ನು ಕೊಟ್ಟಿರ್ತಕ್ಕಂಥ ನಮಗೆಲ್ಲ ನೋಡಿರ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಮ್ಮ ನರೇಂದ್ರ ಮೋದಿಯವರು ಮತ್ತು ನಮ್ಮ ಅಮಿತ್ ಶಾ ಅವರ ಒಂದು ಚಾಣಕ್ಯದಲ್ಲಿ ಇವತ್ತು 200 ಒಂದು MLA ಒಂದು ಶಾಸಕ ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥದ್ದು, ಇಷ್ಟು ಇತಿಹಾಸವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ಬೋದು. ಪಶ್ಚಿಮ ಬಂಗಾಳದ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಹಿಂದೂ ದೇಶದ ರಕ್ಷಣೆಗಾಗಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿ ಮತದಾರರು ಕೈ ಜೋಡಿಸಿರ್ತಕ್ಕಂಥ ನಿಜವಾಗ್ಲೂ ಕೂಡ ಒಂದು ಶ್ಲಾಘನೀಯ ವಿಚಾರ. ಅಲ್ಲಿರ್ತಕ್ಕಂಥ ಎಲ್ಲ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅಸ್ಸಾಮಲ್ಲಿ 10 ವರ್ಷಗಳಿಂದ ನಿರಂತರವಾಗಿ BJP ಅಧಿಕಾರಕ್ಕೆ ಬಂದು ಅಲ್ಲಿನ ಅಭಿವೃದ್ಧಿಯ ಕೆಲಸಗಳನ್ನು ನೋಡಿ ಮತ್ತಷ್ಟು ಹೆಚ್ಚಿನ ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥ ಅಸ್ಸಾಂನ ಜನತೆಗೆ ನಾನು ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದಾದ ಮೇಲೆ ಪುದುಚೇರಿಯಲ್ಲಿ ನಮ್ಮ NDA ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಮತ್ತು ಕೇರಳದಲ್ಲಿ ಏನು ವಾಯುನಾಡು ದೇವರ ನಾಡು ಅಂತ ನಾವು ಕರಿತೀವೋ ಅಲ್ಲಿ ಇವತ್ತು BJP 3 ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಸಂತೋಷ ಸುದ್ದಿ. ಅಲ್ಲಿ ಕಮ್ಯುನಿಸ್ಟರ ಹಂತದಲ್ಲಿ ಇವತ್ತು BJP ಅಧಿಕಾರಕ್ಕೆ ಬರ್ತಾ ಇದೆ ಅಂತಂದರೆ ನಾವು ಹೋಗ್ತಾ ಕೇರಳದಲ್ಲಿ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಯಾಕಂತಂದರೆ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇರೋ ತನಕ ಎಲ್ಲ ರಾಜ್ಯಗಳಲ್ಲಿ ಕೂಡ ಚುನಾವಣೆಯಲ್ಲಿ ನಾವು ಗೆಲ್ಲುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ. ಸಂಘಟನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಕೇರಳದಲ್ಲಿ ಕೂಡ 3 ಸ್ಥಾನ ಗೆದ್ದಿದ್ದೀವಿ. ಇವತ್ತು ಮತ್ತೆ ತಮಿಳುನಾಡಿನಲ್ಲಿ ಕೂಡ ಒಂದಷ್ಟು ಮತಗಳು ನಮ್ಮ ಪಕ್ಷಕ್ಕೆ ಬಂದಿದೆ. ಯಾಕಂತಂದ್ರೆ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿನ ಒಂದು ಚುನಾವಣೆ ಅಂದರೆ
ಅಲ್ಲಿರ್ತಕ್ಕಂಥ ಲೋಕಲ್ ಯಾವ ರಾಜ್ಯದಲ್ಲಿರ್ತಕ್ಕಂಥ ಪಕ್ಷಗಳಿಗೆ ಹೆಚ್ಚು ಜನರು ಮತವನ್ನು ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ ಬಿಜೆಪಿಗೆ ಒಂದಷ್ಟು ಮತಗಳು ಬಂದಿದೆ. ಮುಂದೆ ದಿನ ಅಲ್ಲಿ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಪ್ರಯತ್ನವನ್ನು ಮಾಡುವಂಥ ಕೆಲಸನ ಮಾಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಏನು ಇವತ್ತು ನಮ್ಮ ಇಡೀ ಸ್ವಾತಂತ್ರ್ಯ ಬಂದ ನಂತರ ಬಿಜೆಪಿ ಮೊಟ್ಟ ಮೊದಲನೇ ಬಾರಿಗೆ ಅಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನರೇಂದ್ರ ಮೋದಿ ಅವರ ಮತ್ತು ನಮ್ಮ ನರೇಂದ್ರ ಮೋದಿ ಮತ್ತು ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಿತಿನ್ ಅವರು ಮತ್ತು ನಮ್ಮ ರಾಷ್ಟ್ರದ ನಾಯಕರು, ನಮ್ಮ ರಾಜ್ಯದ ನಾಯಕರು ಮತ್ತು ನಮ್ಮ ಇಲ್ಲಿನ ಶಾಸಕರು ನಮ್ಮ ಮಾಜಿ ಶಾಸಕರ ಸಂಪಂಗಿ ಅವರ ನೇತೃತ್ವದಲ್ಲಿ ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ಗ್ರಾಮಾಂತರ ಭಾಗದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಶರ್ಮಾ ಅವರು ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರ ನೇತೃತ್ವದ ಸಂದರ್ಭದಲ್ಲಿ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ನಮಗೆ ಏನು ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶದ ನಂತರ 3 ರಾಜ್ಯಗಳು ಏನು ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ಇದು ನಮ್ಮ ಕರ್ನಾಟಕದಲ್ಲಿ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಒಂದು ದಿಕ್ಸೂಚಿ ಅಂತ ಹೇಳ್ಬೋದು. ಕಳೆದ ಏನು 2 ವರ್ಷಗಳಲ್ಲಿ ನಮ್ಮ ಬಿಜೆಪಿಯ ಸಂಘಟನೆ ಯಾವ ರೀತಿ ಬಲಪಡಿಸಬೇಕು, ಯಾವ ರೀತಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತೇಳಿ ನಮಗೆ ಈ ಒಂದು ಫಲಿತಾಂಶದಿಂದ ದಿಕ್ಸೂಚಿ ಸಿಕ್ಕಿದೆ. ಕಳೆದ 2 ವರ್ಷಗಳಲ್ಲಿ ನಮ್ಮ ಬಿಜೆಪಿಯ ಕರ್ನಾಟಕದ ಅಧಿಕಾರಕ್ಕೆ ಬರೋದಕ್ಕೆ ಯಾವುದೇ ಸಂಶಯವಿಲ್ಲ. ಕರ್ನಾಟಕದ 100ಕ್ಕೆ 100 ಸತ್ಯ. ಸೂರ್ಯ ಎಷ್ಟು ಹುಟ್ಟದ ಸತ್ಯವೋ ಅಷ್ಟೇ ಬಿಜೆಪಿ ಎಷ್ಟು ಅಧಿಕಾರಕ್ಕೆ ಬರೋದು ಅಷ್ಟೇ ಸತ್ಯ ಅಂತ ಹೇಳ್ತಾ ಇವತ್ತು ವಿಜಯೋತ್ಸವಕ್ಕೆ ಆಗಮಿಸಿದ ಎಲ್ಲ ನನ್ನ ಪಕ್ಷದ ಮುಖಂಡರು ಕೂಡ ಅಭಿನಂದನೆ ಸಲ್ಲಿಸ ನನ್ನ ಮಾತನ್ನು ಮುಖ್ಯಮಂತ್ರಿ ಜೈ ಹಿಂದ್.